ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ಇದೊಂದು ವಿಡಿಯೋದಲ್ಲಿ ಬರೀ 50 ರೂಪಾಯಿದಲ್ಲೇ ಕಬ್ಬಿಗೆ ಟಾನಿಕ್ ಮಾಡೋಣ. ಅದು ಹೇಗಿದೆ ಅಂತ ನೆಕ್ಸ್ಟ್ ಒಂದು ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ. ಟಾನಿಕ್ ಎಲ್ಲ ಮಿಕ್ಸಿಂಗು ಈಗ ನಾವು ತಯಾರು ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ಹಾಕೋಣ ಫ್ರೆಂಡ್ಸ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತವೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈಗ ನಾವು 10 ಲೀಟರ್ ಮಾಡಿದ್ದೇವೆ. ಅದು ಹೇಗೆ ಮಾಡಿದ್ದೀವಿ ಅಂದರೆ 1 ಕೆಜಿ ಬೆಲ್ಲ ತೊಗೊಂಡಿವಿ, ಹಾಗೆ ಆಕಳ ಸಗಣಿಯನ್ನು ತಗೊಂಡು ಮಿಕ್ಸ್ ಮಾಡಿ ತಯಾರು ಮಾಡಿದ್ದೇವೆ. ಇದನ್ನು 15 ದಿನ ಕಳೆ ಇಟ್ಟು ಈಗ ಸ್ಪ್ರೇ ಮಾಡಲು ಬಂದಿದ್ದೇವೆ. ಅದು 10 ಲೀಟರ್ ಬಕೆಟ್ ಇದೆ, ಆ 10 ಲೀಟರ್ ತುಂಬ ಮಾಡ್ಕೊಂಡು ಬಂದಿದ್ದೇವೆ. ಈಗ 10 ಲೀಟರ್ ಉಚ್ಚನೆ ಇದೆ, ಆಕಳ ಗೋಮೂತ್ರ ಇದೆ ಸ್ನೇಹಿತರ, ನೀರನ್ನು ಮಿಕ್ಸ್ ಮಾಡಿಲ್ಲ. ಹಾಗೆ ಇದನ್ನು ಒಂದು ಪಂಪಿಗೆ 2 ಜಗ್ಗನ್ನು ಹಾಕೋಣ. ಒಂದು ಪಂಪಿಗೆ 2 ಜಗ್ ಹಾಕಿ ಡ್ರನ್ಸಿಂಗ್ ಮೂಲಕ ಬಿಡುವುದು. ಇದನ್ನು 265 ಕಬ್ಬಿನ ಬೀಜ ಇದೆ, ಅದು ಆಗಿದೆ, ಅದಕ್ಕೆ ಡ್ರನ್ಸಿಂಗ್ ಮೂಲಕ ಈಗ ಟಾನಿಕ್ ಬಿಡ್ತಾ ಸಾವಯವ ಮೂಲಕ ಕಬ್ಬನ್ನು ಬೆಳೆಸಿ ನೋಡೋಣ. ಈಗ ಇದು ಆಗಿದೆ ಕಬ್ಬು, ಒಂದು ಸ್ವಲ್ಪ ಆದರೂ ಬಿಡ್ತಾ ಇದ್ದೇವೆ ನೋಡಿ. ಕಸ ಇದೆ, ಕಸದ್ದು ಎಣ್ಣೆ ಬಡ್ದು ಈಗ ಒಣಗಿದೆ. ಅದು ಈಗ ಸಾವಯವ ಮೂಲಕ ಕಬ್ಬು ಬೆಳೆಸುವುದ ಮಾತ್ರ ನಮ್ಮ ಗುರಿಯಾಗಿದೆ. ಇದು ನೋಡಿ, ಕಬ್ಬು ಆಗಿದೆ, ಕಡಿಮೆ ಖರ್ಚು, ಬರೀ 50 ರೂಪಾಯಿದ ಕಬ್ಬಿಗೆ ಡ್ರಿನ್ಸಿಂಗು. 500-1000 ಗಂಟಲೆ ಖರ್ಚು ಏನಿಲ್ಲ, ಬರೀ 50 ರೂಪಾಯಿದಲ್ಲೇ ಮಾಡೋದು ಕಬ್ಬಿಗೆ ಟಾನಿಕ್ಕು. ಎಲ್ಲ ರೈತರ ಮನೆಯಲ್ಲಿ ಇರುತ್ತವೆ. ದೇಸಿ ಆಕಳ ಗೋಮೂತ್ರದಿಂದ ಬೆಲ್ಲವನ್ನು ಸೇರಿಸಿ, ಹಾಗೆ ಆಕಳ ಸಗಣಿಯನ್ನು ಒಣಗಿಸಿ ಪುಡಿ ಮಾಡಿ ಮಿಕ್ಸ್ ಮಾಡಿ ಟಾನಿಕ್ ಮಾಡಿದ್ದೇವೆ. ಈ ಟಾನಿಕ್ಕು ಹೇಗೆ ಕಬ್ಬು ಬೆಳೀತದ ಅಂತ ನೋಡ್ಕೊಂಡು ಬಿಡಬೇಕಾಗಿದೆ. ಈಗ ಬಿಡ್ತಾ ಇದ್ದೇವೆ. ಸುಳಿನೂ ಒಂದು ಸ್ವಲ್ಪ ಬಿದ್ದಿದೆ, ಆದರೆ ನಾಟಿಗೆ ಮೇಲೆ ಬಿಡ್ತಾ ಇದ್ದೇವೆ, ಅದಕ್ಕೆ ಸುಳಿನೂ ಹೋಗುತ್ತದೆ. ಫುಲ್ಲು ವಾಸಿದೆ ಫ್ರೆಂಡ್ಸ್ ಇದು. ಈಗ ನೋಡಿ, ಹೊಡಿತಾ ಇದ್ದೇವೆ, ಫುಲ್ಲು ವಾಸನೆ ಬರ್ತಾ ಇದೆ. ಪೂರಾ ನೋಡಿ ಹೇಗೆ ಡ್ರನ್ಸಿಂಗ್ ಮೂಲಕ ಬಿಡೋದ್ರಿಂದ ಕಬ್ಬಿಗೂ ಭಾಳ ಇದಾಗುತ್ತದೆ. ಹಾಗೆ ನೀರು ಹಸಿ ಆದ್ಮೇಲೆ ಬಿಡಬೇಕು, ಅಂದರೆ ಕಾವಾಗುತ್ತದೆ. ಇದು ಸ್ವಲ್ಪ ಹಸಿ ಇದ್ದ ಮೇಲೆ ಬಿಡಬೇಕು. ಈಗೆಲ್ಲ ನೀರು ಹಸಿ 2 ದಿನ ಆಗಿದೆ, ಒಣಗಿದೇನೆಲ್ಲ ಒಂದು ಸ್ವಲ್ಪ ಮೇಲೆ. ಇನ್ನು ಡ್ರನ್ಸಿಂಗ್ ಮೂಲಕ ಬಿಡೋದ್ರಿಂದ ಅದು ಬೇಗ ಜಗ್ಗಿಕೊಳ್ಳುತ್ತದೆ. ಇನ್ನು 2 ದಿನ ಬಿಟ್ಟು ನೀರು ಹಾಸಿದರೆ ಪೂರ್ತಿ ಕಬ್ಬು ಹೇಗೆ ಬೆಳೀತಿದೆ ಅಂತ ನೋಡೋದಕ್ಕೆ ಇನ್ನೂ ಒಂದು 8 ದಿನ ಬೇಕು ಟೈಮ್. 8 ದಿನ ನಾವು ಹಿಂದಕ್ಕೆ ಒಂದು ಟ್ರೈ ಮಾಡಿ ನೋಡಿದ್ದೇವೆ, ಅದೆಲ್ಲ ಕಬ್ಬು ಪಸಂದ ಬಂದಿತ್ತು. ಈಗ ಡ್ರನ್ಸಿಂಗ್ ಹಿಂಗೆ ಇತ್ತು, ಆದರೆ ಅವಾಗೆಲ್ಲ ಫುಲ್ 8 ದಿನ ಬಿಟ್ಟು ಕವರ್ ಆಗಿತ್ತು ಅದೆಲ್ಲ. ಈಗೂ ಇದು ಕವರ್ ಆಗುತ್ತದ ಅಂತ ನೋಡೋದು ಕಾಯ್ಬೇಕಾಗಿದೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.